ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಬಾನುಲಿ ಬೇಸಾಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ ಅವರೊಂದಿಗೆ ಶ್ರೀಗಂಧ ಬೇಸಾಯವನ್ನು ಕುರಿತ ಮಾತುಕತೆ ಇದೆ. ಶಂಕರೇಗೌಡ್ರೆ ನಮಸ್ಕಾರ. ನಮಸ್ತೆ ಸರ್. ಇವತ್ತಿನ ದಿವಸ ತಾವು ಶ್ರೀಗಂಧದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು. ಶ್ರೀಗಂಧ ಬೆಳೆ ಬೆಳಿಗ್ಗೆ ನಮ್ಮ ರೈತರು ತುಂಬ ಉತ್ಸುಕರಾಗಿದ್ದಾರೆ. ಕಳೆದ ಒಂದು 10-12 ವರ್ಷಗಳಿಂದ ಕೋಲಾರ, ಚಿಕ್ಕಬಳ್ಳಾಪುರ ಮೊದಲು ಪ್ರಾರಂಭ ಮಾಡಿದ್ರು. ನಂತರ ಈಗ ನಮ್ಮ ಮಂಡ್ಯ, ಮೈಸೂರು ಭಾಗದಲ್ಲೂ ಕೂಡ ತುಂಬ ಜನ ಆಸಕ್ತಿಯಿಂದ ಮುಂದೆ ಬಂದು ಬೆಳೀತಾ ಇದ್ದಾರೆ. ಅವ್ರಿಗೆ ಒಂದು ಸಲಹೆ ಏನಪ್ಪ ಅಂದರೆ, ನಾವು ಒಂದು ಎಕರೆಗೆ ಅಥವಾ ಒಂದು ಗಿಡಕ್ಕೆ ಎಷ್ಟೋ ದುಡ್ಡು ಬರುತ್ತೆ, ಹಣ ಬರುತ್ತೆ ಅಂತ ಆ ಥರ ಆಸೆನ ಇಟ್ಕೊಳ್ಳೋದು ತಪ್ಪಂತಲ್ಲ. ಆಸೆ ಇಟ್ಕೊಂಡು ನಾವು ಪ್ರಾಕ್ಟೀಸನ್ನು, ನಿಜವಾದ ತಂತ್ರಗಾರಿಕೆ ಅಥವಾ ನಿಜವಾದ ಯಾವ ವಿಧಾನವನ್ನು ಅನುಸರಿಸಬೇಕು ಅನ್ನೋದ್ರಲ್ಲಿ ಎಲ್ಲರೂ ಎಡುತ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು ಪ್ರಕೃತಿಯಲ್ಲಿ ಹಂಗೆ ಎಲ್ಲನೂ ಗಮನಿಸಿರೋ ಪ್ರಕೃತಿಯಲ್ಲಿ ಎಲ್ಲ ಇರ್ತದೆ. ನಾವು ಯಾವುದೋ ಒಂದು ಯಾರು ಜನ ಓಡಾಡದೇ ಇರೋ ಜಾಗ ಅಥವಾ ಖಾಲಿ ಜಾಗಗಳು ನೋಡಿದ್ರೆ ಗಂಧ ತಾನಾಗೆ ಬೆಳೆದಿರ್ತದೆ. ನಮ್ಮ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವಂಥ ಒಂದು ಗಿಡ ಶ್ರೀಗಂಧ. ಅದಕ್ಕೆ ನಮಗೆ ಶ್ರೀಗಂಧ ನಾಡು ಅಂತ ಹೇಳ್ತಾರೆ. ಸೊ ಆ ಹಿನ್ನೆಲೆ ನಾವೇನು ಮಾಡಬೇಕು ಅಂದರೆ, ನೆಟ್ಟಾಗ ಒಂದು ನೀರು ನಿರ್ವಹಣೆ ಭಾರಿ ಮುಖ್ಯ. ಏನು ಮಾಡ್ತೀವಿ ನಾವು, ಬೆಳೆಗಳ ಜೊತೆ ಅಥವಾ ಬೋರ್ವೆಲ್ಲೋ ಇನ್ನೊಂದು ಡ್ರಿಪ್ ಮಾಡಿ ಅದನ್ನು ನೀವು ನಿರಂತರವಾಗಿ ಅದನ್ನು ನೀರನ್ನ ಕೊಟ್ಟರೆ ಅದರಲ್ಲಿ ಅದು ಒಂದು ಆರ್ಟ್ವುಡ್ ಅಥವಾ ಆಯಿಲ್ ಅಂಶ, ಎಣ್ಣೆ ಅಂಶ ಕಡಿಮೆ ಆದಾಗ ಕೊನೆಗೆ ಇಳುವರಿ ಟೈಮಲ್ಲಿ ಅದಕ್ಕೆ ನಮಗೆ ಒಳ್ಳೆಯ ಬೆಲೆ ಬರೋದಿಲ್ಲ. ಅದು ಗಂಧದ ಬೆಲೆ ಡಿಪೆಂಡ್ ಆಗೋದೇ ಆರ್ಟ್ವುಡ್ಡು ಮತ್ತು ಆಯಿಲ್ ಕಂಟೆಂಟ್ ಮೇಲೆ, ಗಂಧದ ಎಣ್ಣೆ ಮೇಲೆ. ಹಾಗಾಗಿ ಅದು ಆದಷ್ಟು ನಾವು ನೀರನ್ನ ಕಡಿಮೆ ಕೊಡಬೇಕು. ಅದಕ್ಕೆ ನೀರು ಕೊಡಲೇ ಬರುತ್ತೆ. ಮೊದಲನೇ 3 ವರ್ಷ ಕೊಡಬೇಕಾಗುತ್ತೆ. ಅದು ಎಸ್ಟಾಬ್ಲಿಷ್ ಆಗೋಕ್ಕೆ ಬೆಳಿಬೇಕಾದ್ರೆ ಮೊದಲು 3 ವರ್ಷ ಕೊಡಬೇಕು. ನಂತರ ಅದನ್ನು ತುಂಬ ನಿಯಂತ್ರಿಸಬೇಕು. ಅದು ನೀರು ಎಷ್ಟು ಕಡಿಮೆ ಕೊಡಬೇಕು. ಬಹುಮುಖ್ಯವಾದದ್ದು ಏನಪ್ಪ ಅಂದರೆ, ಗಂಧ ನೆಟ್ಟಾಗ ಬರ್ತದೆ. ಅದು ಒಂದು ತಮಗೆಲ್ಲ ಗೊತ್ತಿರುವಂಗೆ ಅದು ಒಂದು ಸೆಮಿ ರೂಟ್ ಪ್ಯಾರಾಸೈಟ್. ಅದಕ್ಕೆ ಒಂದು ಸಹಚರ ಸಸ್ಯ ಅಂತ, ಅದಕ್ಕೆ ಒಂದು ಏನೋ ಓಸ್ಟ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಸಹಚರ ಸಸ್ಯ ಬೇಕೇ ಬೇಕು ಅದಕ್ಕೆ. ಅದು ಸ್ವತಂತ್ರವಾಗಿ ಎಲ್ಲನೂ ಭೂಮಿಯಿಂದ ಹೀರ್ಕೊಳ್ಳಲ್ಲ. ಸೊ ನಾವೇನು ಮಾಡ್ತೀವಿ, ಎಷ್ಟೋ ನಾವು ರೈತರ ಜಮೀನುಗಳು ನೋಡಿದಾಗ ಸಹಚರ ಸಸ್ಯಗಳಾಗಲಿ ಅದಕ್ಕೆ ಒಂದು ಉಪಯುಕ್ತವಾದದ್ದು, ಸೂಕ್ತವಾದದ್ದು ನಾವು ಅದನ್ನು ಜೊತೆಯಲ್ಲಿ ಬೆಳೆಸ್ತಾ ಇರೋದನ್ನು ನಾವು ಕಾಣ್ತೀವಿ. ಯಾವುದು ಸರ್ ಸಹಚರ ಸಸ್ಯ ಅಂದರೆ? ಅದಕ್ಕೆ ಸಹಚರ ಸಸ್ಯಗಳನ್ನ ಆಲ್ಮೋಸ್ಟ್ ಒಂದು 100 ವರ್ಷದಿಂದನೇ ನಮ್ಮ ಮೈಸೂರು ಅರಣ್ಯ ಇಲಾಖೆಯಿಂದನೇ ಅಧಿಕಾರಿಗಳು ಅವತ್ತಿನ ವರ್ಕಿಂಗ್ ಪ್ಲಾನಲ್ಲಿ ಒಂದು 300 ವಿಜ್ಞಾನಿಗಳು 300 ಸಸ್ಯಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ ಲೆಗ್ಯುಮಿನಸ್ ಸ್ಪೀಸೀಸ್ ಬೆಸ್ಟ್ ಅಂತ ಹೇಳ್ತಾರೆ. ಮತ್ತು ಈ ಕಾರೆ ಹಣ್ಣು, ಈ ಮುಳ್ಳುಗಿಡಗಳು, ಬಾಡಬಕ್ಕ ಮುಳ್ಳು, ಈ ಥರ ಬರ್ತಾವಲ್ಲ, ಅದು ನಾವು ಮೈಸೂರಲ್ಲೇ ಇಲ್ಲೇ ನಾನು ಪ್ರತಿ ಸಲ ವಾಕಿಂಗ್ ಮಾಡ್ಬೇಕಾದ್ರೆ ನೋಡ್ತೀನಿ. ಲಲಿತ್ ಮಹಲ್ ಗ್ರೌಂಡಲ್ಲಿ ಆ ಪಕ್ಕದಲ್ಲಿ ಏನೋ ಕಾಡ್ನಂಗಿದೆ, ಅಲ್ಲೋದ್ರೆ ಒಂದು ಗಂಧದ ಗಿಡ ಇರುತ್ತೆ, ಸುತ್ತ ಪೊದೆಯಂಗೆ ಈ ಬಾಡಬಕ್ಕ ಮುಳ್ಳು ಇರ್ತದೆ. ಕಾರೆ ಗಿಡಗಳು, ಕಗ್ಲಿ ಗಿಡಗಳು, ಅಕೇಸ್ ಇವೆಲ್ಲ ಇರ್ತವೆ. ಒಂಚೂರು ಗಂಧಕ್ಕೆ ಏನು ಬೇಕಪ್ಪ ಅಂದರೆ ಅದಕ್ಕೂ ಬೆಳಕು ಬೇಕು, ಅದಕ್ಕೆ ಲೈಟ್ ಬೇಕು. ಅದಕ್ಕೆ ಅಂದರೆ ಯಾವುದೇ ನಾವು ಸಹಚರ ಗಿಡ ಹಾಕಿದ್ರೆ ಆ ಗಿಡ ಗಂಧನ ಮೀರಿ ಮೇಲೆ ಬೆಳೆದು ಅದಕ್ಕೆ ನಿರಳಾಗ್ಬಿಟ್ಟಾಗ ಏನಾಗ್ತದೆ, ಇದ್ರ ಬೆಳವಣಿಗೆ ಕುಂಠಿತ ಆಗ್ಬಿಡುತ್ತೆ. ಒಬ್ಬೊಬ್ಬರು ನೀಲಗಿರಿ ಜೊತೆ ಹಾಕಿರ್ತಾರೆ, ಒಬ್ಬರು ಹೆಬ್ಬೇವು ಜೊತೆ ಹಾಕಿರ್ತಾರೆ. ಇವೆಲ್ಲ ಗಂಧಕ್ಕಿಂತ ಫಾಸ್ಟಾಗಿ ಬೆಳೆದು ಮತ್ತು ಜಾಸ್ತಿ ಲೈಟ್ ಡಿಮ್ಯಾಂಡ್ ಟೀ ಜೊತೆ ಎಲ್ಲ ಏನಾಗುತ್ತೆ, ಅವು ಪೂರಕನೇ ಎಲ್ಲ ಅವಕ್ಕೆ ಗಂಧ ಹೊರಟೋಗುತ್ತೆ. ಅದೇನು ನಿಮಗೆ ಒಬ್ಬರು ತಗೊಂಡು ಅಡಿಕೆ ತೋಟದಲ್ಲಿ ಹಾಕ್ತಾರೆ. ಅಡಿಕೆಗೆ ನೀರು ಜಾಸ್ತಿ ಬೇಕು, ಗಂಧಕ್ಕೆ ನೀರು ಬೇಡ. ತೆಂಗಿನ ಮರದಲ್ಲಿ ನೆರಳಲ್ಲಿ ಹಾಕ್ತಾರೆ. ಹಾಗಾಗಿ ಈ ಥರ ಪ್ರಾಕ್ಟೀಸ್ಗಳನ್ನ ಅವಾಯ್ಡ್ ಮಾಡಿ ಆದಷ್ಟು ಹೊಲಗಳಲ್ಲಿ ಕೆಂಪು ಮಣ್ಣು, ಕಲ್ಲು ಮಣ್ಣು ಇರೋಂಥ ಹೊಲಗಳಲ್ಲಿ ಮಳೆ ನೀರು ಅಥವಾ ಅವ್ರಿಗೆ ನೀರು ತುಂಬ ಸಮಸ್ಯೆ ಇರೋ ಕಡೆ, ಕಡಿಮೆ ನೀರು ಇರೋ ಕಡೆ ಅದನ್ನು ಬೆಳಿಬೇಕು. ಅದ್ರ ಜೊತೆಗೆ ಈಗ ಏನು ಹೇಳ್ತಾ ಇದ್ದಾರೆ IWSಟಿಂದ ಸೈಂಟಿಸ್ಟ್ಗಳು, ಅವರ ಒಂದು ಅಧ್ಯಯನದ ಪ್ರಕಾರ ನೀವು ನಿಂಬೆ ಮತ್ತು ಸೀತಾಫಲನ, ಅದು ಕೂಡ ರಾಕಿ ಪ್ಯಾಚಲ್ಲಿ ಅಥವಾ ನೀರು ಕಡಿಮೆ ಬಳಸಿ ಬೆಳೆಯುವಂಥ ಗಿಡಗಳು, ಆ ಥರ ಸ್ವಲ್ಪ ನೀರು ಕಡಿಮೆ ಬಳಸಿ ಬೆಳೆಯುವಂಥ ಗಿಡಗಳನ್ನ ನೀವು ಜೊತೆಲಿ ಹಾಕಿ ಅಂತ ಹೇಳ್ತಾರೆ. ಸೊ ನಮ್ಮ ಯಲ್ಲಪ್ಪ ರೆಡ್ಡಿ ಸಾಹೇಬ್ರು ಅಂತ ಒಬ್ಬರು, ಅವರು ನಮ್ಮ ರಿಟೈರ್ಡ್ ಅರಣ್ಯ ಅಧಿಕಾರಿ, ಫಾರೆಸ್ಟ್ ಆಫೀಸರ್, ಅವರು ಕೂಡ ಅವ್ರು ತಮ್ಮ ಬುಕ್ಕಲ್ಲಿ ಬರೆದಿದ್ದಾರೆ, ಮೆನ್ಷನ್ ನುಗ್ಗೆ ಅಕ್ಸೆ ಹಾಕ್ಬೋದಂತ. ಅಕ್ಸೆದೇನು ಸಮಸ್ಯೆ ಅಂದರೆ ಅದು ಬೇಗ ಬೆಳೆದು ಬಿಡ್ತದೆ. ಅದನ್ನು ನಾವು ತಲೆ ಕಟ್ ಮಾಡೋದಂತ ಹೇಳ್ತೀವಿ, ಪ್ರೂನಿಂಗು, ಪೊಲಾರ್ಡಿಂಗ್ ಅಂತ ಏನೋ ಮಾಡಿ ಅದನ್ನು ಒಂದು ಎದೆ ಮಟ್ಟಕ್ಕೆ ಬಂದಾಗ ನಮ್ಮ ಗಂಧದ ಗಿಡ ಯಾವತ್ತೂ ಅದ್ರ ಮೇಲೆ ಅದ್ರ ಒಂದು ಸುಳಿ ಅಥವಾ ನಾವು ಕೆನಪಿ ಅಂತ ಹೇಳ್ತೀವಿ, ಅದು ಯಾವಾಗಲೂ ಮೇಲೆ ಇರಬೇಕು. ಬೇರೆ ಗಿಡಗಳು ಅದಕ್ಕಿಂತ ಕೆಳಗಡೆ ಇರಬೇಕು. ನಮಗೆ ಬೇರೆ ಬೇಕಾಗಿರೋದು, ನಮಗೆ ಅದನ್ನು ಡಾಮಿನೇಟ್ ಮಾಡಿ ಅದನ್ನು ಮೇಲೆ ಹೋಗುವಂಥ ಗಿಡಗಳು ಆದರೆ ಅದ್ರ ಒಂದು ಬೆಳವಣಿಗೆ ಕುಂಠಿತ ಆಗಿಬಿಡ್ತದೆ. ಇದನ್ನು ಒಂದು ನೀರು ನಿರ್ವಹಣೆ, ಇನ್ನೊಂದು
ಸಹಚಾರ ಗಿಡಗಳು ಓಸ್ಟ್ ಪ್ಲಾಂಟ್ಸು ಕಡ್ಡಾಯವಾಗಿ ಅವರು ಅದನ್ನು ಪಾಲನೆ ಮಾಡಬೇಕು. ಪಾಲನೆ ಆಗದ್ರೆ ಏನಾಗುತ್ತೆ, ಸಹಚಾರ ಸಸ್ಯಗಳಿಲ್ಲ ಅಂದರೆ ಅದರಲ್ಲಿ ಆಯಿಲ್ ಕಂಟೆಂಟ್, ಅದು ಆಯಿಲೇ ಫಾರ್ಮ್ ಆಗೋದಿಲ್ಲ ಅಥವಾ ಎಣ್ಣೆ ಅಂಶನೇ ಬರೋದಿಲ್ಲ, ಗಂಧದ ಎಣ್ಣೆದು ಅಂಶ ಬೆಳೆದಿಲ್ಲ. ಯಾವಾಗ ಅದು ಬರಲಿಲ್ಲ ಅಂದರೆ ಕ್ವಾಲಿಟಿ ಬರೋದಿಲ್ಲ. ರೇಟು ನಿಮಗೆ ಫಸ್ಟ್ ಗ್ರೇಡ್ ಇತ್ತು ಅಂದರೆ, ನಂಬರ್ 1 ಕ್ವಾಲಿಟಿ ಇತ್ತು ಅಂದರೆ 12, ಇವತ್ತಿನ ರೇಟು ಪ್ರಕಾರ ಸರ್ಕಾರದ ರೇಟ್ 12,000 ರೂಪಾಯಿ ತನಕ ಇದೆ 1 kg. ಸೊ 25 ರೂಪಾಯಿಂದ ಅದರ ಒಂದು ಅದು ತೊಗಟೆ ಪುಡಿ 25 ರೂಪಾಯಿ ಶುರುವಾಗುತ್ತೆ, 800 ರೂಪಾಯಿಗಿದೆ, 100 ರೂಪಾಯಿಗಿದೆ. ನಾವೇನು ಮಾಡ್ತೀವಿ ಅಂದರೆ ಗಂಧದ ಮರ ನೋಡ್ಬಿಟ್ಟು 10 kg ಬಂದರೆ ನನಗೆ 1,20,000 ಮರಕ್ಕೆ ಅಂಗ್ಲಕ್ಕೆ ಹಾಕ್ತೀವಿ. ಆ ಒಂದು ಮರದಲ್ಲಿ ಎಷ್ಟು kg ಫಸ್ಟ್ ಗ್ರೇಡ್ ಅಥವಾ ಫಸ್ಟ್ ಕ್ಯಾಟಗರಿ ಒಂದು ನಮಗೆ ಗಂಧ ಸಿಕ್ತು ಅನ್ನೋದ್ರ ಮೇಲೆ ಅದ್ರ ಬೆಲೆ ನಿರ್ಧಾರ ಆಗುತ್ತೆ. ಎಷ್ಟು ವರ್ಷಕ್ಕೆ ಕಟಾವು ಮಾಡ್ಬೋದು ಗೌಡ್ರೆ? ಅದು ಕನಿಷ್ಠ ನೈಸರ್ಗಿಕ ಪದ್ಧತಿಯಲ್ಲಿ ಅದನ್ನು ನಾವು ಪಾಲನೆ ಮಾಡಿ ಬೆಳೆದಿದ್ರೆ ಕನಿಷ್ಠ 15 ವರ್ಷ ಬೇಕೇ ಬೇಕು. ತದನಂತರ ಅದು ನೀವು ಎಷ್ಟು ಇಟ್ಕೊಳ್ತೀರಿ, ಒಂಥರ ಕಾಂಪೌಂಡ್ ಇಂಟ್ರೆಸ್ಟ್ ಇದ್ದಂಗೆ ನಿಮಗೆ ಅದು ಜಾಸ್ತಿ ಆಗುತ್ತೆ. 15ರಿಂದ 35 ವರ್ಷಕ್ಕೆ ಒಳಗಡೆ ಚೇಗ್ ಆಗ್ತಾ ಇದೆ ಅಥವಾ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ ನಮಗೆ? ಅದನ್ನು ಈಗ IWSTಯಿಂದ ವಿಜ್ಞಾನಿಗಳದ ಅದೊಂದು ಸಿಂಪಲ್ ಟೆಕ್ನಿಕ್ ಇದೆ. ಅವರು ಕರೆದ್ರೆ ಅವರೇ ಬಂದು ವಿಸಿಟ್ ಮಾಡಿ ಒಂದು ಆಗರ್ ಮೆಥಡ್ ಅಂತ ಒಂದು ನಾವೇನು ಅದಕ್ಕೆ ಒಂದು ಓಲ್ ಮಾಡಿ ಅದು ತೆಗೆದು ಮತ್ತೆ ಮೇಣಕ್ಕೆ ಮುಚ್ಚುತ್ತಾರೆ ಅದನ್ನು ಏನಾಗ್ದಂಗೆ. ಅದರಲ್ಲಿ ಅವರು ಸ್ಟಡಿ ಮಾಡ್ತಾರೆ ಅದು ಎಷ್ಟು ಸೆಂಟಿಮೀಟ್ರ್ ಮಿಲಿಮೀಟ್ರ್ ಇದೆ, ಅದು ಅದ್ರ ಗರ್ತದ್ರೆ ಸುತ್ತಳುತ್ತೆ, ಮತ್ತು ಅದು ಅದ್ರಲ್ಲಿರ್ತಕ್ಕಂಥ ಎಷ್ಟು ಆರ್ಟ್ವುಡ್ ಫಾರ್ಮ್ ಆಗಿದೆ, ಅದು ಕಡಿಕೆ ಸಿದ್ಧವಾಗಿದೆಯಾ ಇಲ್ವಾ ಅಂತ ಒಂದು ಅಂದಾಜು ಮಾಡ್ಕೊಡ್ತಾರೆ, ಒಂದು ಎಸ್ಟಿಮೇಟ್ ಮಾಡ್ಕೊಡ್ತಾರೆ. IWST ಅಂದರೆ ಇಂಡಿಯನ್ ವುಡ್ ಸೈನ್ಸ್ ಟೆಕ್ನಾಲಜಿ. ಹೌದು, ಮಲ್ಲೇಶ್ವರಂ ಇದೆ ಅದು. ಅಂದ್ರೆ ಅವರೇನು ನಾವು ಫೋನ್ ಮಾಡಿದ್ರು ಬರ್ತಾರಾ ಅಥವಾ ಇಲಾಖೆಯವ್ರಿಗೆ ಫೋನ್ ಮಾಡಿದ್ರು ಬರ್ತಾರೆ? ಜಾಸ್ತಿ ಇದಕ್ಕೆ ಕರೆಸ್ಪಾಂಡೆನ್ಸ್ ಮಾಡ್ಬೋದು ಅವ್ರಿಗೆ. ಅಟ್ಲೀಸ್ಟ್ ಈಗೆಲ್ಲ ಆನ್ಲೈನ್ ವೆಬ್ಸೈಟ್ ಇರೋದ್ರಿಂದ ನಾವು ಅಲ್ಲಿ ಸಂಪರ್ಕ ಮಾಡ್ಬೋದು, ಇಮೇಲ್ ಮುಖಾಂತರನೋ ಫೋನ್ ಮುಖಾಂತರನೋ ಅಥವಾ ಹತ್ತಿರದ ಅರಣ್ಯ ಕಚೇರಿಗಳ ಮುಖಾಂತರ ಕೂಡ ಸಂಪರ್ಕಿಸಿ ಅವ್ರನ್ನ ಬರಮಾಡ್ಕೊಳ್ಬೋದು. ಗಂಧ ಬೆಳೆದ್ರೆ ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತು, ಆದ್ರೆ ಕದ್ಕೊಂಡು ಹೋಯ್ತಾರೆ ಅಂತ ಯಾರು ಬೆಳೆಯೋದಿಲ್ಲ. ಇದಕ್ಕೇನಾದ್ರು ಪರಿಹಾರ ಹೇಳ್ತೀರಾ ಗೌಡ್ರೆ? ಪರಿಹಾರ ಇದೆ. ಪರಿಹಾರ ಯಾವುದೇ ವಸ್ತುಗಳಾಗಲಿ ಏನಪ್ಪ ಅಂದರೆ ಅದು ಕಡಿಮೆ ಇದ್ದಾಗ, ವಿರಳ ಇದ್ದಾಗ ಅದಕ್ಕೆ ಬೇಡಿಕೆ ಜಾಸ್ತಿ ಇರ್ತದೆ, ಅದ್ರ ಮೇಲೆ ಒಂದು ಎಲ್ಲ ಥರದ ಪ್ರೆಸರ್ ಇರ್ತದೆ. ಈಗ ನಾವು ಹಳ್ಳಿಗಳಲ್ಲಿ ಚಿಕ್ಕವರಾಗಿದ್ದಾಗ, ನಾವು ಒಂದು 30 ವರ್ಷದಿಂದ ನಾವು ಪ್ರೈಮರಿ ಸ್ಕೂಲ್ ಇದ್ದಾಗ ಇಡೀ ಊರಿಗೆ 1 ಅಥವಾ 2 ತೆಂಗಿನ ಮರಗಳು ಇರ್ತಿದ್ವು, ತೋಟಗಳು ಇರ್ತಿದ್ವು. ನಾವೇ ಮನೆಗೆ ತೆಂಗಿನಕಾಯಿ ತರಬೇಕು ಅಂದರೆ ನಾವು ಕ್ಯೂವಲ್ಲಿ ಇರಬೇಕಾಯ್ತು. ಕ್ಯೂವಲ್ಲಿ ನಿಂತು ಅವ್ರಿಗೆ ಆ ಕಾಯಿನ ಸಿಪ್ಪೆನ ಸುಲಿದು ಅವ್ರಿಗೆ ಸಿಪ್ಪೆ ಕೊಟ್ಟು ಕಾಯಿ ಮಾತ್ರ ಕೊಡ್ತಿದ್ರು ನಮಗೆ. ಇವತ್ತೇನಾಗಿದೆ, ಆಫ್ಟರ್ ಒಂದು 30 ವರ್ಷಗಳ ನಂತರ ನಮ್ಮದೇ ತೋಟದಲ್ಲಿ ತೆಂಗಿನ ಮರಗಳು ನೆಲದಲ್ಲೇ ಬಿದ್ದಿರುತ್ತೆ, ಎತ್ಕೊಂಡು ಹೋಗೋರು ಯಾರೂ ಇಲ್ಲ. ಸೊ ಯಾವಾಗ ಹೆಚ್ಚು ನಾವು ಬೆಳಿತೀವಿ, ಅದು ಲಭ್ಯ ಇರ್ತದೆ, ಆವಾಗ ಅದಕ್ಕೆ ತೆಂಗಿನ ರೇಟ್ ಕಡಿಮೆ ಇಲ್ಲ. ಅದೇ ಥರ ಗಂಧದ್ದು ಕಡಿಮೆ ಆಗಲ್ಲ, ಬೇಡಿಕೆ ಇದೆ. ಅದು ಹೆಚ್ಚೆಚ್ಚು ಜನ ಬೆಳಿಬೇಕು. ಅಂದರೆ ತಾವು ಹೇಳೋದು ಎಲ್ಲರೂ ಬೆಳೆದ್ರೆ ಯಾರು ಕದ್ಕೊಂಡು ಹೋಗಲ್ಲ ಅಂತ. ಎಲ್ಲರೂ ಬೆಳಿಬೇಕು. ನಾವು ಅದನ್ನ ಹೇಗೆ ನಾವು ಒಂದು ಕೃಷಿ ಬೆಳೆಗಳ ಜೊತೆ ಕಾಂಪ್ರಮೈಸ್ ಮಾಡ್ಕೊ ಬೆಳಿಕಾಗಲ್ಲ. ಮರ ಗಿಡಗಳು ಯಾವುದೇ ಕೃಷಿ ಅರಣ್ಯ ಮಾಡಿದ್ರು ಒಂದು ಪ್ಲಾನ್ ಮಾಡಬೇಕು. ಒಂದು ಊರು ಆಗ್ಬೋದು, ರೈತ ಆಗ್ಬೋದು, ಮೊದಲು ಆ ಜಾಗ ಸೂಟಬಲ್, ಅದು ಒಂದು ಕುಸ್ಕಿ ಜಮೀನು ಡ್ರೈ ಲ್ಯಾಂಡ್ ಅಂತ ಅಂಥ ಕಡೆ ಪ್ರಿಫರ್ ಮಾಡಬೇಕು. ಏನು ನೀರಾವರಿ ಭತ್ತ ಗದ್ದೆ ಅಂಥ ಕಡೆ ಮುಟ್ಟಿಗೆ ಹೋಗ್ಬಾರ್ದು, ಅಡಿಕೆ ತೋಟದಲ್ಲಿ ಹಾಕಬಾರ್ದು, ತೆಂಗಿನ ತೋಟದಲ್ಲೂ ಹಾಕಬಾರ್ದು. ಆ ಥರ ಜಾಗಗಳಲ್ಲಿ ನಾವೇನೋ ಒಂದು ಬಂಡ್ ಪ್ಲಾಂಟಿಂಗ್ ಥರ ಎಲ್ಲಿ ಅವಕಾಶ ಇದೆ ಅಲ್ಲಿ ಒಂದು 5% 10% ಬೆಳ್ಕೊಂಡ್ರೆ ಒಳ್ಳೆಯದು. ಅಥವಾ ಹೆಚ್ಚು ಜಮೀನಿದೆ ನನಗೆ, ನನ್ನ ವ್ಯವಸಾಯ ನನ್ನ ಮೇಲೆ ಅದ್ಮೇಲೆ ಅವಲಂಬನೆ ಆಗಿಲ್ಲ, ನಾನು ಪೂರ್ತಿ ಒಂದು ಬ್ಲಾಕ್ ಮಾಡ್ತೀನಿ ಅಂದರೆ ಆ ಥರ ಕೂಡ ಮಾಡ್ಬೋದು. ಈಗ ತುಂಬ ಜನ ಮಾಡಿದ್ದಾರೆ, 20 ಎಕರೆ 30 ಎಕರೆ 10 ಎಕರೆ ಆ ಥರ ಎಲ್ಲ ಗಂಧನ ಬೆಳೀತಾ ಇದ್ದಾರೆ. ಅಂತಿಮವಾಗಿ ನಿಮ್ಮ ಸಂದೇಶ ಗಂಧ ಬೆಳೆಯೋದ್ರ ಬಗ್ಗೆ? ಗಂಧ ಅದು ನಮ್ಮ ನಾಡಿನ ಘನತೆ ಅಂತ ಹೇಳ್ತೀವಿ. ನಮಗೆ ಬೆಳಿಬೇಕದು. ಬೆಳೆದ್ರೆ ಒಂದು ಒಳ್ಳೆ ಮಾರುಕಟ್ಟೆ ಇದೆ. ಇಲಾಖೆನಲ್ಲಿ ಸಿಗ್ತಾವ ಗಂಧದ ಸಸ್ಯಗಳು? ಇಲಾಖೆಯಲ್ಲಿ ಸ್ವಲ್ಪ ಅದು ನಾವು ಜನಗಳ ಬೇಡಿಕೆ ಇರುವಷ್ಟು ನಾವು ಇನ್ನೂ ಅದನ್ನು ತಯಾರಿಸಕ್ಕೆ ಆಗ್ತಾ ಇಲ್ಲ. ನಾವು ನರ್ಸರಿ ಸಸ್ಯ ಕ್ಷೇತ್ರದ ಮಟ್ಟದಲ್ಲಿ ಅದು ಬೆಳಿಬೇಕಾದ್ರೆ ಸ್ವಲ್ಪ ಏನು ಟೆಕ್ನಿಕಲಿಟಿ ಇದೆ, ಅದು ಆ ಪ್ರಮಾಣದಲ್ಲಿ ಬೆಳಿಕಾಯ್ತಲ್ಲ. ಆದರೆ ಪ್ರೈವೇಟಲ್ಲಿ ಕೂಡ ತುಂಬ ಜನ ಬೆಳೆದು ಕೊಡ್ತಾವ್ರೆ. ಮತ್ತು ನಮ್ಮ ಕೋಲಾರ ಭಾಗಗಳಲ್ಲಿ ಹೆಚ್ಚು ಬೆಳೀತಾರೆ ಅವರು ನರ್ಸರಿಗಳಲ್ಲಿ. ಗಂಧ ಬೆಳೆಯೋರೆಲ್ಲ ಸೇರ್ಕೊಂಡು ಒಂದು ಸಂಘನೇ ಮಾಡಿದ್ದಾರೆ ಅದು ಅಲ್ವಾ? ಹೌದು. ಹಾಗಾಗಿ ಇಲಾಖೆ ಮತ್ತು ಖಾಸಗಿ ನರ್ಸರಿಗಳಲ್ಲಿ ತಗೊಂಬಂದು ಈ ಮುಂಗಾರಲ್ಲಿ ಬೆಳ್ಕೊಂಬಿಟ್ರೆ ಒಳ್ಳೇದು ಎಲ್ಲರ ಜಮೀನಲ್ಲೂ, ಅಲ್ವಾ ಗೌಡ್ರೆ? ಹೌದು, ಬೆಳ್ಕೊಂಡ್ರೆ ಒಳ್ಳೇದು. ಶಂಕರೇಗೌಡ್ರೆ, ಶ್ರೀಗಂಧದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಶ್ರೀಗಂಧ ಬೇಸಾಯವನ್ನು ಕುರಿತು ಮಾತನಾಡಿದವರು ಮೈಸೂರಿನ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ. ಇವರೊಂದಿಗೆ ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ಬಾನುಲಿ ಬೇಸಾಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.